ಭಾನುವಾರ ಮಾರ್ಚ್ 29ರಂದು ಚಂದನವನ ಕ್ರಿಟಿಕ್ಸ್ ಅಕಾಡೆಮಿಯಿಂದ ಸಿನಿಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರಿತು. ಕಳೆದ ವರ್ಷದ ಅತ್ಯುತ್ತಮ ಚಿತ್ರ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂದರೆ 9 ವಿಭಾಗಗಳ ಪ್ರಶಸ್ತಿಗಳನ್ನು ಕಾಂತಾರ ಅಧ್ಯಾಯ 1 ತನ್ನದಾಗಿಸಿಕೊಂಡಿತು. ವಿಶೇಷ ಏನೆಂದರೆ ಈ ಪ್ರಶಸ್ತಿಗಳನ್ನು ಸ್ವೀಕರಿಸಲು ಚಿತ್ರದ ನಿರ್ಮಾಣ ವಿಭಾಗದಿಂದ ಯಾರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಲಿಲ್ಲ. ಸಾಮಾನ್ಯವಾಗಿ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಎನ್ನುವುದು ನಿರ್ಮಾಪಕರಿಗೆ ಸಲ್ಲುವಂತದ್ದು. ಆದರೆ ಈ ಪ್ರಶಸ್ತಿ ಪಡೆಯಲು ಕಾಂತಾರದ ನಿರ್ಮಾಪಕರು ಆಗಮಿಸಿರಲಿಲ್ಲ. ಮಾತ್ರವಲ್ಲ, ಚಿತ್ರದ ನಾಯಕ ನಿರ್ದೇಶಕ ರಿಷಬ್ ಶೆಟ್ಟಿ 3-4 ಬಾರಿ ವೇದಿಕೆ ಮೇಲೇರಿದರೂ ಹೊಂಬಾಳೆ ಸಂಸ್ಥೆಯ ಹೆಸರನ್ನು ಒಂದು ಬಾರಿಯೂ ಉಲ್ಲೇಖಿಸಿಲ್ಲ. ಅಲ್ಲಿಗೆ ರಿಷಬ್ ಸೋಷಿಯಲ್ ಮೀಡಿಯಾದಲ್ಲಿ ಹೊಂಬಾಳೆ ಸಂಸ್ಥೆಯನ್ನು ಅನ್ಫಾಲೋ ಮಾಡಿದ್ದು ಅನಿರೀಕ್ಷಿತವಂತೂ ಅಲ್ಲ ಎನ್ನುವುದು ಸಾಬೀತಾದ ಹಾಗಿದೆ. ಥ್ಯಾಂಕ್ ಯು. ಗೊತ್ತಾಯ್ತು ಯಾರು ವಿಸಿಲ್ ಥ್ಯಾಂಕ್ ಯು ಸೋ ಮಚ್. ಚಂದನವನ ಸಿನಿಮಾ ವಿಮರ್ಶಕರ ಪ್ರಶಸ್ತಿ ತುಂಬ ವಿಶೇಷ. ಯಾಕಂದರೆ ಇದು ನಮ್ಮ ಪ್ರಶಸ್ತಿ, ನಮ್ಮ ಕನ್ನಡದ ಪ್ರಶಸ್ತಿ. ಹಾಗಾಗಿ ನಮ್ಮ ತುಂಬ ಹೆಮ್ಮೆಯ ಪ್ರೀತಿಯ ನಮ್ಮ ಕನ್ನಡದ ಪತ್ರಕರ್ತರು ಕೊಡುವಂಥ ಒಂದು ಪ್ರಶಸ್ತಿ. ಹಾಗಾಗಿ ತುಂಬ ವಿಶೇಷ ಇದು. ಮೊದಲನೇ ವರ್ಷ ಕೂಡ ಬಂದಿದ್ದೆ ನಾನು, ಬೆಲ್ ಬಾಟಮ್ ಬಂದಿದ್ದಾಗ ಆಗಲೂ ಪ್ರಶಸ್ತಿಯನ್ನು ಕೊಟ್ಟಿದ್ದರು, ಮತ್ತು ಕಾಂತಾರಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ದೊಡ್ಡ ತಂಡದ ಸಾಧಾರಣ ಒಂದು 2-3 ವರ್ಷದ ತುಂಬ ಕಷ್ಟದ ಕಲ್ಲು ಮುಳ್ಳಿನ ದಾರಿಯಾಗಿತ್ತು ನಮಗೆ. ಆ ದೈವದ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇದ್ದಿದ್ದರಿಂದಾಗಿ ಈ ಸಿನಿಮಾನ ನಮಗೆ ಶೂಟಿಂಗು ಮಾಡೋದಕ್ಕಾಯಿತು, ಶೂಟಿಂಗನ್ನು ಕಂಪ್ಲೀಟು ಮಾಡೋದಕ್ಕಾಯಿತು, ಪೋಸ್ಟ್ ಪ್ರೊಡಕ್ಷನು ಮಾಡೋದಕ್ಕಾಯಿತು, ರಿಲೀಸು ಮಾಡೋದಕ್ಕಾಯಿತು. ಯಾಕೆ ಹೇಳ್ತೀನಿ ಅಂತಂದರೆ ಇದು ಯಾವುದೂ ಸಾಧ್ಯ ಇರಲಿಲ್ಲ. ಈ ಪ್ರಾಸೆಸ್ನ ಇವತ್ತು ನಮ್ಮ ತಂಡ ಎಲ್ಲರೂ ಕೂತ್ಕೊಂಡು ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೂ ಸಾಧ್ಯ ಇರಲಿಲ್ಲ. ಸಾಧ್ಯ ಆಗಿಸಿದ್ದು ಆ ದೈವ. ಹಾಗಾಗಿ ಈ ಪ್ರಶಸ್ತಿ ನನ್ನ ತಂಡದವ್ರಿಗೆ ಆ ದೈವದ ಪಾದಕ್ಕೆ ಇಡೋದಕ್ಕೆ ನಾನು ಇಷ್ಟಪಡ್ತೀನಿ. ಕಾಂತಾರದ ಮಿಸ್ಟೀರಿಯಸ್ ಕಥೆಯನ್ನು ನೀವು ತೆರೆ ಮೇಲೆ ನೋಡ್ತಾ ಇದ್ರಿ. ನಾವು 2 ಭಾಗದಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಎವ್ರಿ ಡೇ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಅದಕ್ಕೆ ಸಾಥ್ ಕೊಟ್ಟು ನನ್ನ ಒಂದು ವಿಷನ್ಗೆ, ನನ್ನ ಒಂದು ಯೋಚನೆಯನ್ನು ಕಾರ್ಯರೂಪ ತರೋದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ರೈಟರ್ಸ್, ಅನಿ ಆಗ್ಬೋದು, ಗುರು ಆಗ್ಬೋದು, ನನ್ನ DOP, ನನ್ನ ತಮ್ಮ ಅಂತಲೇ ಕರಿತೀನಿ ಅವನ್ನ, ನನ್ನ ನಿಜವಾದ ಶೋಲ್ಡರ್ ಅಂತಾನೆ. ಯಾಕಂದರೆ ಅಂಥ ದೊಡ್ಡ ಸಪೋರ್ಟ್ ಅವನು. ಅರವಿಂದ, ಥ್ಯಾಂಕ್ ಯು ಮಗ. ಎಲ್ಲ ಮಾಸ್ಟ್ರು, ಅರ್ಜುನ್ ಮಾಸ್ಟ್ರೇ ಫಸ್ಟ್ ಪ್ರೈಸ್ ಬಂದು ಫಸ್ಟ್ ಟೈಮ್ ನಿಮಗೆ ಯಾವ ಪ್ರಶಸ್ತಿ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಹೇಳಿದ್ರು. ಅವಕಾಶ ಕೊಟ್ಟಂತ ಡೈರೆಕ್ಟರ್ಗೆ ಥ್ಯಾಂಕ್ ಯು ಅಂತಂದರು. ಅದರಲ್ಲಿ ಈ ಆಕ್ಟರ್ ರಿಷಬ್ ಶೆಟ್ಟಿನ ಎಷ್ಟು ಹರಿಸಿದಾರೆ ಅಂತ ಅಂದ್ಕೊಂಡು ಅವ್ರು ಹೇಳಲೇ ಇಲ್ಲ. ಸೊ ಹಾಗಾಗಿ ತುಂಬ ರಿಸ್ಕಿ ಸೀಕ್ವೆನ್ಸ್ಗಳಿತ್ತು. ಪಾಪ ಅವ್ರಿಗೇನು ಹೇಳೋಕ್ಕಾಗಲ್ಲ. ನಾನು ಅರವಿಂದ, ನಮ್ಮ ರೈಟರ್ಸು ಬರಿಬೇಕಾದ್ರೇ, ಪ್ಲ್ಯಾನ್ ಮಾಡಬೇಕಾದ್ರೆ, ಕ್ರಿಯೇಟ್ ಮಾಡಬೇಕಾದ್ರೆ ತುಂಬ ರಿಸ್ಕಿ ಸೀಕ್ವೆನ್ಸ್ಗಳನ್ನೇ ಮಾಡ್ತಾ ಇದ್ವಿ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಅನ್ನೋದು. ಆದರೆ ಒಬ್ಬ ಈ ಥರದ ಒಂದು ಸ್ಕೇಲ್ನ ಅಚೀವ್ ಮಾಡಬೇಕಾದ್ರೆ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಇದೆ, ಥ್ಯಾಂಕ್ ಯು. ಅದೇ ಥರದಲ್ಲಿ ಇನ್ನೂ 2-3 ಜನ ಮಾಸ್ಟರ್ಗಳು ಕೆಲಸ ಮಾಡಿದ್ದಾರೆ. ಭೂಷಣ್ ಮಾಸ್ಟ್ರು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದಾರೆ, ಅಜನೀಶ್. ಸೊ ನಮ್ಮದು ಒಂಥರ ಈ ಆಸ್ಥಾನ ಕಲಾವಿದರಿದ್ದ ಹಾಗೆ. ಸೊ ಎಲ್ಲ ಸಿನಿಮಾಗಳಿಗೆ ಅವರು ಮ್ಯೂಸಿಕ್ ಮಾಡ್ತಾ ಬರ್ತಾರೆ. ಆದರೆ ಈ ಸಲ ಕಾಂತಾರದ ಸಂಗೀತ ತುಂಬ ವಿಶೇಷ. ಯಾಕಂತಂದರೆ ನಮ್ಮ ವೆಸ್ಟರ್ನ್ ಘಾಟ್ಸಿನ ಒಂದಷ್ಟು ಹಿಂದುಳಿದ ಸಮುದಾಯದವರು, ಅವರು ಅವರ ಜೀವನದಲ್ಲಿ, ಅವರ ಲೈಫಲ್ಲಿ ನುಡಿಸುವಂಥ ಇನ್ಸ್ಟ್ರೂಮೆಂಟ್ಗಳನ್ನು ಅವರೇ ಬಂದು ನಮ್ಮ ಕುಂದಾಪುರದಲ್ಲಿ ಸುಮಾರು ಒಂದು 4-5 ದಿನ ಅದನ್ನು ರೆಕಾರ್ಡ್ ಮಾಡಿ, ಸಿನಿಮಾದಲ್ಲಿ ಏನು ನೋಡ್ತೀರ ನೀವು ಅದೆಲ್ಲ ಆ ಸೌಂಡ್ಗಳು ಏನೇನಿದೆ ಅದೆಲ್ಲವೂ ಅವ್ರು ನುಡಿಸಿದಂಥದ್ದು. ಹಾಗಾಗಿ ಮೈಮ್ ರಾಮದಾಸ್ ಅವರು ಇದನ್ನು ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಟ್ರ್ ಕೊಟ್ಟಿದ್ದೀರಾ, ಅದು ಬೈ ಫ್ಲೋ ಡೈರೆಕ್ಟರ್ ಸ್ಪೀಚು ಆಗಿ ಹೋಯ್ತದು. ಸೊ ಥ್ಯಾಂಕ್ ಯು. ಮೋಸ್ಟ್ಲಿ ನಾನು ಬರೀ ಡೈರೆಕ್ಟ್ ಮಾಡ್ಕೊಂಡು ಉಳ್ಕೊಳ್ತಾ ಇದ್ದೆ. ಕಾಂತಾರ ಫಸ್ಟ್ ಪಾರ್ಟ್ ಬರೆದಾಗ ಒಂದು ಸಣ್ಣ ಕನ್ಫ್ಯೂಷನ್ ಆಯಿತು, ಇದನ್ನು ಬರೀ ಡೈರೆಕ್ಟ್ ಮಾಡೋದು ಚೆನ್ನಾಗಿರುತ್ತಲ್ಲ ಅಂತ. ಆವಾಗ ನನ್ನನ್ನು ನೀನು ಆ್ಯಕ್ಟ್ ಮಾಡಲೇಬೇಕು ಅಂತ ನನ್ನನ್ನು ಫೋರ್ಸ್ ಮಾಡಿ ನನ್ನ ಸಪೋರ್ಟ್ ಮಾಡಿರೋದು ಪ್ರಗತಿ. ಸೊ ಅವಳಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಇಲ್ಲಾಂದರೆ ಮೋಸ್ಟ್ಲಿ ಬರೀ ಡೈರೆಕ್ಷನಲ್ಲೇ ಹೋಗ್ತಿದ್ದೆ, ಆ್ಯಕ್ಟಿಂಗ್ ಕಡೆಗೆ ಬರೋದನ್ನು ಸ್ವಲ್ಪ ಹಿಂಜರಿಕೆ ತೊಗೊಳ್ತಿದ್ದೆ. ಯಾಕಂದರೆ ನಾಮಿನೇಷನ್ಸಲ್ಲಿ ಇರುವಂಥ ನಮ್ಮ ಸೀನಿಯರ್ಸ್ಗಳನ್ನು ನೋಡ್ತಾ ಇದ್ದೀರಿ. ಸೊ ಅವರುಗಳನ್ನ ನೋಡ್ಕೊಂಡು ಬೆಳ್ಕೊಂಡು ಬಂದಿರೋರು ನಾವು. ಅಷ್ಟು ಸುಲಭ ಅಲ್ಲ ಒಂದು ಪಾತ್ರವನ್ನು ಶೋಲ್ಡರ್ ಹಾಕ್ಕೊಂಡು ತೊಗೊಂಡು ಹೋಗುವಂಥದ್ದು.
ಸೊ ಕೆಲಸ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗೋಗುತ್ತೆ. ಸೊ ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಾಸರವಳ್ಳಿ ಸರ್ ಹತ್ರ ತೊಗೊಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಎಲ್ಲ ಜನ್ರೇಷನ್, ನನ್ನ ಪ್ರಕಾರ ಒಂದು 3-4 ಜನರೇಷನಿಂದ ನೀವು ನಮ್ಮ ಎಲ್ಲ ಫಿಲ್ಮ್ ಮೇಕರ್ಸ್ಗಳನ್ನ ಇನ್ಸ್ಪೈರ್ ಮಾಡ್ತಾ ಬರ್ತಿದ್ದೀರಾ ಸರ್. ನಿಮ್ಮ ಇನ್ಸ್ಪಿರೇಷನ್ ಹೀಗೆ ಇರಲಿ. ನಿಮ್ಮಂಥ ಹಿರಿಯ ನಿರ್ದೇಶಕರು ರಾಯಲ್ ಸಿಂಗ್ ಬಾಬು ಸರ್ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲರ ಮಾರ್ಗದರ್ಶನ, ನಿಮ್ಮೆಲ್ಲರ ಇನ್ಸ್ಪಿರೇಷನ್ ಮಾಡಿರುವಂಥ ಸಿನಿಮಾಗಳನ್ನು ನೋಡಿಕೊಂಡೇ ನಾವು ಬಂದಿದ್ದೀವಿ. ಸೊ ಹಾಗಾಗಿ ಇನ್ನು ಮುಂದೇನೂ ನಮಗೆ ಮುಂದೆ ಹೋಗೋದಕ್ಕೆ, ಇದರ ಮುಂದಿನ ಪೀಳಿಗೆಯವರೆಗೂ ಇದನ್ನು ಇನ್ಸ್ಪೈರ್ ಆಗಿ ತೊಗೊಳ್ಳೋದಕ್ಕೆ ಇದೊಂದು ಮಾರ್ಗದರ್ಶನ ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Once again, congratulations to Rishabh Shetty sir. Rishabh sir, dialogue. ನಾನು ಅದರ ಡೈಲಾಗ್ ಹೇಳೋ ಸಿನಿಮಾದಲ್ಲಿ ಮಾತ್ರ. ಥ್ಯಾಂಕ್ ಯು. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಥ್ಯಾಂಕ್ ಯು. ಪ್ರಶಸ್ತಿ ತಗೊಳ್ಳೋಕೆ ರಿಷಬ್ ಬಂದಿದ್ದಾರೆ, ಆದರೆ ಈ ಸಂಭ್ರಮ ನೋಡೋಕೆ ನಿರ್ಮಾಪಕರೇ ಬಂದಿಲ್ಲ. ಇದನ್ನು ಗಮನಿಸಿದಾಗ ನಿಜಕ್ಕೂ ಕಾಂತಾರ ಮತ್ತು ರಿಷಬ್ ಸಹವಾಸದಿಂದ ಹೊಂಬಾಳೆ ಸಂಸ್ಥೆ ದೂರಾದ ಹಾಗಿದೆ. ಕಾಂತಾರ ಶುರುವಾದ ಮೇಲೆ ಪ್ರತಿ ವೇದಿಕೆಯಲ್ಲಿಯೂ ಹೊಂಬಾಳೆ ಇರದಿದ್ದರೆ ಇಷ್ಟು ದೊಡ್ಡ ಕನಸು ನನಸೇ ಆಗುತ್ತಿರಲಿಲ್ಲ ಅಂತಿದ್ದ ರಿಷಬ್ ಈ ಬಾರಿ ಮಾತ್ರ ನಿರ್ಮಾಣ ಸಂಸ್ಥೆ ಬಗ್ಗೆ ಸೊಲ್ಲೆ ಎತ್ತಿಲ್ಲ. ಅದು 2ನೇ ಬಾರಿ ವೇದಿಕೆಯೇರಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದಾಗಲೂ ಅಷ್ಟೇ. ಥ್ಯಾಂಕ್ ಯು ಅಗೇನ್. ಫಸ್ಟ್ ಆಫ್ ಆಲ್ ಎಲ್ಲ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿರುವಂಥ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ನಾನು ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ವಿನ್ ಆಗಿದ್ದೀರಾ. ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಪ್ರತಿಯೊಬ್ಬರು ಕೊಡುಗೆಯಿದೆ. ಸೊ ಹಾಗಾಗಿ ಪ್ರಶಸ್ತಿ ಗೆದ್ದವರಿಗೆ ನನ್ನ ಶುಭಾಶಯಗಳು. ನಿಮಗೆ ಈ ಪ್ರಶಸ್ತಿಗಳು ತುಂಬ ದೊಡ್ಡ ಜವಾಬ್ದಾರಿ ಆಗ್ತಾ ಹೋಗುತ್ತೆ. ಮುಂದೆ ಎಂಥ ಕೆಲಸಗಳನ್ನು ಮಾಡಲಿ, ಆ ಕೆಲಸದಲ್ಲಿ ನಾನು ಇನ್ನೆಷ್ಟು ನನ್ನ ಎಫರ್ಟನ್ನು ಜಾಸ್ತಿ ಹಾಕಲಿ ಅನ್ನೋದಕ್ಕೆ ಒಂದು ದೊಡ್ಡ ಪುಷ್ ಅನ್ನು ಕೊಡುತ್ತೆ. ಪ್ರತಿ ಕಲಾವಿದರಿಗೆ ಅದು ಮುಖ್ಯ ಆಗುತ್ತೆ, ಪ್ರತಿ ತಂತ್ರಜ್ಞರಿಗೆ ಅದು ಮುಖ್ಯ ಆಗುತ್ತೆ. ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಈ ಕಾಂತಾರ 2 ಪ್ರಾಡಕ್ಟ್ ಆ್ಯಕ್ಟ್ ಮಾಡೋದ್ರಿಂದ ಸಮ್ಟೈಮ್ಸ್ ಮಾಡ್ಕೊಡ್ತಾರೆ, ಓಕೆ ನಾನು ಡೈರೆಕ್ಟರ್ ಹೋಗೋದು ಅಂತ ಅನ್ಕೊಂಡು. ಸೊ ಆ್ಯಕ್ಟನ್ನ ಜಾಸ್ತಿ ಇದು ಮಾಡ್ತಾ ಹೋಗ್ತಾರೆ. ಮತ್ತೆ ನೆನ್ಪು ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಒಂದಷ್ಟು ಆಕ್ಟಿಂಗ್ ಲೈನಪ್ ಗಳಿದೆ, ಹೋಗಿಲ್ಲ ಅಂತಲ್ಲ, ಬಟ್ ಅತಿ ಶೀಘ್ರದಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸದ್ಯದಲ್ಲೇ ಮತ್ತೆ ಡೈರೆಕ್ಷನ್ ಮಾಡಲಿರುವ ಬಗ್ಗೆ ಇದೇ ವೇದಿಕೆಯಲ್ಲಿ ಅನೌನ್ಸ್ ಮಾಡಿದ ರಿಷಬ್ ಈ ಬಾರಿ ತಮ್ಮದೇ ನಿರ್ಮಾಣ ಸಂಸ್ಥೆಗೆ ಮರಳುತ್ತಿರುವುದಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಹೇಳಿಕೊಂಡಾಗಿದೆ. ಕಾರಣವೇನೋ ಗೊತ್ತಿಲ್ಲ, ಆದರೆ ರಿಷಬ್ ಹೊಂಬಾಳೆ ಸಂಸ್ಥೆಯನ್ನು ಮರೆತೇ ಬಿಟ್ಟಿದ್ದಾರೆ. ಕಾಂತಾರಕ್ಕೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಘೋಷಣೆಯಾಗಿ ಸತತ 3ನೇ ಬಾರಿ ಈ ವೇದಿಕೆ ಏರಿದಾಗಲೂ ಹೊಂಬಾಳೆ ಸಂಸ್ಥೆಯನ್ನು ನೆನಪಿಸಿಲ್ಲ. ಹಾಗಂತ ಇದು ಅನಿರೀಕ್ಷಿತ ಮರೆವು ಎಂದುಕೊಳ್ಳುವ ಹಾಗಿಲ್ಲ. ಯಾಕೆಂದರೆ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಬಂದಿದ್ದವರನ್ನೆಲ್ಲ ಕೂಡ ರಿಷಬ್ ವೇದಿಕೆಗೆ ಕರೆದಿದ್ದಾರೆ. ಪ್ರತಿಯೊಬ್ಬರೂ ಮಾತನಾಡಬೇಕು ಎಂದಿದ್ದಾರೆ. ಇಷ್ಟಲ್ಲ, ನಮ್ದು ಒಂದ್ ದಿವಸ ಮ್ಯಾಕ್ಸಿಮಮ್ ನಂಬರ್ ನಮ್ಮ ಸೆಟ್ ಅಲ್ಲಿ ಅಂತಂದ್ರೆ ಒಂದು 2,500 ಜನ ಇದ್ರು. 2,500 ಜನ ಇದ್ರು ಒಂದ್ ದಿವಸ. ಐ ಥಿಂಕ್ ವಾರ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಮತ್ತೆ ಬ್ರಹ್ಮಕಲಶ ಸಾಂಗ್ಸ್ ಶೂಟ್ ಮಾಡ್ಬೇಕಾದ್ರೆ ಇವರಿಂದ ಮತ್ತೆ ಪ್ರಗತಿ ಬರೀ ನನ್ನ ವೈಫ್ ಅಲ್ಲದೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆಸ್ ಅ ಟೆಕ್ನಿಷಿಯನ್ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಹೆಂಡತಿನ ಹೋಗ್ತಾ ಅಂತ ಅನ್ಕೋಬೇಡಿ, ಹೆಂಡತಿನ ಹೋಗ್ತೀನಿ ಅವಳು ಅಂದ್ರೆ ಎಲ್ಲ ಈ ಸಿನಿಮಾ ಮತ್ತೆ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು ಈ ಸಿನಿಮಾ ಮಾಡ್ಬೇಕಾದ್ರೆ. ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನನಗೆ ಸಪೋರ್ಟ್ ಮಾಡ್ಕೊಂಡು ಪುಷ್ ಮಾಡಿಕೊಂಡು ನನ್ನ ಇಡೀ ಫ್ಯಾಮಿಲಿ ನೋಡ್ಕೊಂಡು ನನ್ನ ಟೀಮ್ ಅವ್ರನ್ನ ಮಾತಾಡ್ಸ್ಕೊಂಡು ಎಷ್ಟೊಂದು ಇಶ್ಯೂಸ್ಗಳಿದ್ರು ಅದೆಲ್ಲವನ್ನ ರಿಸಾಲ್ವ್ ಮಾಡ್ತಿದ್ದು ಮಧ್ಯದಲ್ಲಿ ಪ್ರಗತಿ. ಸೊ ಅವ್ಳು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಬೆಂಗಳೂರು ನಮ್ಮ ಪ್ರೊಡಕ್ಷನ್ ಡಿಸೈನರ್, ಸೊ ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಇಡೀ ಊರವರು, ಇಡೀ ಕುಂದಾಪುರ ಮತ್ತೆ ಬೈದೂರು ಆ ಭಾಗ ಎಲ್ಲರೂ ಕೂಡ ಇವತ್ತೊಂದು ಫಿಲ್ಮ್ ಸಿಟಿ ಆಗಿದೆ. ಅದಕ್ಕೆ ಹೆಸರು ನಾವು ಕೆರಾಡಿ ಫಿಲ್ಮ್ ಸಿಟಿ ಅಂತ KFC ಆಗಿದೆ ಅದು. ಸೊ ಐ ಥಿಂಕ್ ಇವು ತುಂಬಾ ಸಿನಿಮಾಗಳು ಶೂಟಿಂಗ್ ಆಗುತ್ತೆ, ಅದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಜನರಿಗೆ ಸಿನಿಮಾದ ಬಗ್ಗೆ ಇರುವಂತ ಗೌರವ ಜಾಸ್ತಿ ಆಗಿದೆ ಅಲ್ಲಿ. ಜನರಿಗೆ ಸಿನಿಮಾ ಬರೀ ಒಂದು ಏನ್ ಹೇಳ್ಬೋದು, ಒಂದು ಸಿನಿಮಾ ಅಂದ್ರೆ ಒಂದು ರಂಗಿನ ದುನಿಯಾ ಅನ್ನೋ ಒಂದು ಥಾಟ್ ಬರ್ತಲ್ಲ, ಅಲ್ಲ. ಎಷ್ಟು ಕಷ್ಟಪಡ್ತೀರಾ ನೀವು, ಈ ಪ್ರತಿ ಒಂದೊಂದು ಶಾರ್ಟ್ಗೋಸ್ಕರ ಎಷ್ಟು ಹೋರಾಡ್ತೀರಾ, ಎಷ್ಟು ಹೊಡೆದಾಡ್ತೀರಾ ನೀವು ಅನ್ನೋದನ್ನ ನೋಡಿ ಆ ಜನ ನಮ್ಮನ್ನ ಅಪ್ರಿಷಿಯೇಟ್ ಮಾಡುವಂಥದ್ದು. ತಂಡದ ಭಾಗಿಯಾಗಿರುವಂತ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಇಡೀ ತಂಡದ ಎಫರ್ಟ್ಗೆ ಸಿಕ್ಕಿರೋದು. ಥ್ಯಾಂಕ್ ಯು. ಸೊ ಬೆಸ್ಟ್ ಪಿಕ್ಚರ್
ಪಿಕ್ಚರ್ ಸಿಕ್ಕಿದ್ರೆ ಎಲ್ಲರೂ ಎರಡು ಮಾತಾಡಬೇಕಂತ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಮೈಕ್ ಪಡೆದುಕೊಂಡ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಬಂದಿದ್ದಕ್ಕಾಗಿ ರಿಷಬ್ಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಿದ್ದಾರೆ. ಆದರೆ ಇದು ಪೂರ್ತಿ ತಂಡಕ್ಕೆ ಸೇರಿದ್ದು ಎಂದಿದ್ದಾರೆ ರಿಷಬ್ ಶೆಟ್ಟಿ. ಧನ್ಯವಾದಗಳನ್ನ ಹೇಳಿಬಿಟ್ರೆ ನೀನು ಅನಿಸ್ತಾ ಇಲ್ಲ. ಸೊ ಬೆಸ್ಟ್ ಫಿಲ್ಮ್ ಸಿಕ್ಕಿದೆ. ಕಂಗ್ರಾಚ್ಯುಲೇಷನ್ಸ್ ಶೆಟ್ರೆ, ಕಂಗ್ರಾಚ್ಯುಲೇಷನ್ಸ್. ಎಸ್, ಎಲ್ಲ ಕಂಗ್ರಾಚ್ಯುಲೇಷನ್ಸ್. ಹೊಂಬಾಳೆ ಸಂಸ್ಥೆಗೆ ಕಂಗ್ರಾಚ್ಯುಲೇಷನ್ಸ್, ವಿಜಯ್ ಸರ್ಗೆ, ಚಂದ್ರ ಸರ್ಗೆ ಕಂಗ್ರಾಚ್ಯುಲೇಷನ್ಸ್. ಸೊ ಹ್ಯಾಪಿ. ಥ್ಯಾಂಕ್ಸ್ ಫಾರ್ ಶೇರಿಂಗ್ ದಿಸ್ ಲೈವ್ ವಿತ್ ಅಸ್ ಶೆಟ್ರೆ. ಥ್ಯಾಂಕ್ ಯು ಸೊ ಮಚ್. ಅಜನೀಶ್ ಹೊಂಬಾಳೆ ಸಂಸ್ಥೆ ಮತ್ತು ವಿಜಯ್ ಕಿರಗೊಂದೂರ್ ಹೆಸರನ್ನು ನೆನಪಿಸಿಕೊಂಡಿದ್ದಾರೆ. ಒಂದು ವೇಳೆ ರಿಷಬ್ ಅಲ್ಲಿಯವರೆಗೆ ಆಕಸ್ಮಿಕವಾಗಿ ಮರೆತಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ಈ ಸಂದರ್ಭದಲ್ಲಿ ಆದರೂ ಎಚ್ಚರಗೊಳ್ಳಬೇಕಿತ್ತು. ಆದರೆ ರಿಷಬ್ ಗಮನಿಸಿಯೂ ಗಮನಿಸದಂತೆ ಸುಮ್ಮನಾಗಿದ್ದಾರೆ. ಸೊ ಬೆಸ್ಟ್ ಫಿಲ್ಮ್ ಸಿಕ್ಕಿದೆ. ಕಂಗ್ರಾಚ್ಯುಲೇಷನ್ಸ್ ಶೆಟ್ರೆ, ಕಂಗ್ರಾಚ್ಯುಲೇಷನ್ಸ್. ಎಸ್, ಎಲ್ಲ ಕಂಗ್ರಾಚ್ಯುಲೇಷನ್ಸ್. ಹೊಂಬಾಳೆ ಸಂಸ್ಥೆಗೆ ಕಂಗ್ರಾಚ್ಯುಲೇಷನ್ಸ್, ವಿಜಯ್ ಸರ್ಗೆ, ಚಂದ್ರ ಸರ್ಗೆ ಕಂಗ್ರಾಚ್ಯುಲೇಷನ್ಸ್. So happy. Thanks for sharing this live with us. Thank you so much. ಇದನ್ನೆಲ್ಲ ನೋಡಿದ್ರೆ ರಶ್ಮಿಕಾ ಘಟನೆ ನೆನಪಾಗುತ್ತೆ. And suddenly I got this call from this production house apparently. ಆಕೆಗೆ ರಿಷಬ್ ತಂಡದೊಂದಿಗೆ ಅದೇನೇ ವೈಷಮ್ಯ ಇದ್ದರೂ ಮೊದಲ ಚಿತ್ರದ ಅವಕಾಶ ನೀಡಿದ ನಿರ್ಮಾಣ ಸಂಸ್ಥೆಯ ಹೆಸರನ್ನು ಹೇಳದೆ ಹೋಗಿದ್ದು ತಪ್ಪು ಎನ್ನುವುದು ಅಂದು ಎಲ್ಲರ ಅಭಿಪ್ರಾಯ ಆಗಿತ್ತು. ಅಂದು ರಶ್ಮಿಕಾ ಇಂತಹ ವರ್ತನೆ ತೋರಿಸುವಾಗ ಅದಾಗಲೇ ತೆಲುಗು ಚಿತ್ರರಂಗದಲ್ಲಿ ಸ್ಟಾರ್ ನಟಿಯಾಗಿದ್ರು. ಆದರೆ ರಿಷಬ್ ನಿರ್ಮಾಣ ಸಂಸ್ಥೆ ಹೆಸರನ್ನು ಅದೇ ನಿರ್ಮಾಪಕರ ಚಿತ್ರಕ್ಕೆ ಸಂಬಂಧಿಸಿದ ಪ್ರಶಸ್ತಿ ಪಡೆಯುವಾಗಲೇ ಮರೆತಿದ್ದಾರೆ. ಅಂದು ರಿಷಬ್ ರಶ್ಮಿಕಾಗೆ ಕಾಲೆಳೆಯುವ ರೀತಿಯಲ್ಲಿ ಕೈಸನ್ನೆ ತೋರಿಸಿದ್ದರು. ಆದರೆ ಈಗ ಕಾಲ ಬದಲಾಗಿದೆ. ರಶ್ಮಿಕಾ ಅಭಿಮಾನಿಗಳಿಗೆ ಆಡಿಕೊಳ್ಳಲು ಸಂದರ್ಭ ಸೃಷ್ಟಿಯಾಗಿದೆ. ತನ್ನನ್ನು ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಜಗತ್ತಿನ ಮುಂದೆ ತೋರಿಸಿದ ಹೊಂಬಾಳೆ ಸಂಸ್ಥೆಯನ್ನೇ ಖುದ್ದು ರಿಷಬ್ ಶೆಟ್ಟಿ ಮರೆತು ಮುಂದಡಿ ಇಟ್ಟಿದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೊಂಬಾಳೆ ಸಂಸ್ಥೆಯನ್ನು ಅನ್ಫಾಲೋ ಮಾಡಿರುವುದರ ಹಿಂದೆ ಗಟ್ಟಿಯಾದ ಕಾರಣವೇ ಇದೆ ಎನ್ನುವುದು ಸಾಬೀತಾಗಿದೆ. ಅದೇನು ಎನ್ನುವುದು ಮುಂದಿನ ದಿನಗಳಲ್ಲಿ ಜಗತ್ತಿನ ಮುಂದೆ ಜಾಹೀರಾಗದೇ ಇರಲಾರದು. ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವ್ ಅಲ್ಲಿ ಆಗ್ತಾ ಇತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ. ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ. ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ.